ತುಂಬ ಸಲ ಹೇಳಿದ್ದೇನೆ, ಆದರೂ ಒಂದು ಹೆಮ್ಮೆಯಿಂದ ಹೇಳಿಕೊಳ್ಳೋದು ಅಂತಂದರೆ ಏನು, ಪುರಿ ಜಗನ್ನಾಥಕ್ಕೆ ಹೊರಟದ್ದು ಕತೆ ಗೊತ್ತು ಕಾಣುತ್ತೆ ನಿಮಗೆಲ್ಲ. ನಾನು ಮತ್ತು ವಿದ್ಯಾಧೀಶರು, ಅವರದ್ದೊಂದು ಗಾಡಿ ನಂದೊಂದು ಗಾಡಿ, ಹೋಗ್ತಾ ಇದ್ದೇವೆ. ಅವರದ್ದು ಹೊಸ ಗಾಡಿ, ನಂದು ಹಳತೆ ಗಾಡಿ. ಅವರ ಗಾಡಿಯಲ್ಲಿ ನಾವಿಬ್ಬರು ಕೂತಿದ್ದೇವೆ. ನಮ್ಮದು ಗಾಡಿ ಮುಂದಿನಿಂದ ಹೋಗ್ತಾ ಉಂಟು, ಹಿಂದಿನಿಂದ ಅವರ ಗಾಡಿ ಬರ್ತಾ ಉಂಟು. ಏನು ನಾವು ಭುವನೇಶ್ವರ ದಾಟಿ ಪುರಿಗೆ ಹೋಗ್ತಾ ಇರೋದು. ಪುರಿ ಸ್ವಲ್ಪ ಭುವನೇಶ್ವರಕ್ಕಿಂತ ದೂರ ಇದೆ, 45 ಕಿಲೋಮೀಟರ್ ಏನೋ ದೂರ ಇದೆ. ಹೋಗ್ತಾ ಇದ್ದೇವೆ. ನಾವು ಹೋಗ್ತಾ ಇರುವಾಗ ಸುಮ್ಮನೆ ಹೋಗಬಾರ್ದಾ, ಹರಿಸ್ಮರಣೆ ಮಾಡಿಕೊಂಡು ರಾಮಕೃಷ್ಣ ಗೋವಿಂದ ಅಂತ ಹೇಳಿಕೊಂಡು ಹೋಗಬಾರ್ದಾ? ಇಲ್ಲ, ನಮ್ಮದು ಹುಚ್ಚಾಟ. ಏನೋ ನಂದು ಬಿಟ್ಟೆವು. ಪುರಿ ಜಗನ್ನಾಥ ನೋಡಲಿಕ್ಕೆ ಅಷ್ಟು ಚಂದ ಇಲ್ಲಲ್ಲ ಅಂತ ಇಷ್ಟೊಂದು ಮಾತು ಬಂದುಬಿಡ್ತು. ಈಗಲೂ ಮತ್ತೊಮ್ಮೆ ಹೇಳ್ತೇನೆ, ತಪ್ಪಾಯಿತು ಮಾರಾಯ ಅಂತ ಹೇಳಿಕೊಂಡು ಅವನ ಹತ್ರ ಈಗಲೂ ಪುನಃ ಕೇಳಿಕೊಳ್ತೇನೆ. ಒಂದು ಮಾತು ನಮ್ಮ ಬಾಯಿಂದ ಬಂದದ್ದು, ಪುರಿ ಜಗನ್ನಾಥ ಆಗಲಿ, ಅಂದರೆ ಕೃಷ್ಣ ಆಗಲಿ, ಬಲಭದ್ರ ಆಗಲಿ, ಸುಭದ್ರೆ ಆಗಲಿ, 3 ಜನ ನೋಡಲಿಕ್ಕೇನು ಅಷ್ಟು ಚಂದ ಇಲ್ಲಲ್ಲ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ. ಎದುರಿನ ಗಾಡಿಗೆ ನಮ್ಮ ಹೊಸ ಗಾಡಿ ಗುದ್ದಿತು. ಹೊಸ ಗಾಡಿಯ ಮೂತಿ ಸೊಟ್ಟಾಯಿತು. ಯಥಾ ಉಪಾಸತೆ ತಥೈವ ಭವತಿ. ಏನು ಹೇಳಿದ್ದು? ಜಗನ್ನಾಥನ ಮೂತಿ ಸರಿ ಇಲ್ಲ ಅಂತ ಹೇಳಿದ್ದು, ಜಗನ್ನಾಥನ ಮುಖ ಚೆನ್ನಾಗಿಲ್ಲ ಅಂತ ಹೇಳಿದ್ದು. ಹೌದಾ, ನಿನ್ನ ಪ್ರಾರ್ಥನೆ ನನಗೆ ತಲುಪಿದೆ, ತೆಕೋ ಫಲ ಅಂದ. ಈ ಗಾಡಿಯನ್ನು ಏನು ಮಾಡಿಲ್ಲ, ಆ ಗಾಡಿಯನ್ನು ಲಗಾಡಿ ತೆಗೆದ. ಅದು ಹೊಸ ಗಾಡಿ ಸಾಲದ್ದಕ್ಕೆ. ಸ್ವಾಮಿ ತುಂಬ ಬೇಜಾರಾಗಿರ್ಬೋದಲ್ವ ನಿಮಗೆ ಅಂತ ಪಕ್ಕದಲ್ಲಿದ್ದವರು ಕೇಳಿದರು. ನಾನಂದೆ ಬೇಜಾರಾಗಿಲ್ಲ, ಸಂತೋಷ ಆಯಿತು ಅಂತಂದೆ. ಅಲ್ಲ, ಗಾಡಿ ಮುರಿದಿದೆ. ಗೊತ್ತಾಯ್ತು ಅಂತ. ಯಾಕೆ ಅಂದರೆ ನಿಮಗೆ ಕೊಡುವವರು ತುಂಬ ಜನ ಇದ್ದಾರೆ, ಇನ್ನು ಬೇರೆ ಹೊಸ ಗಾಡಿ. ಗ್ರಹಚಾರ ಯಾರು ಕೊಟ್ಟದ್ದಲ್ಲ, ನಮ್ಮ ದುಡ್ಡಿನಲ್ಲೇ ತಗೊಂಡದ್ದು, ಭಕ್ತರು ಕೊಟ್ಟದ್ದು ದುಡ್ಡನ್ನೇ ತಗೊಂಡದ್ದು. ಮತ್ತು ಖುಷಿ ಯಾಕೆ? ನಾನು ಬೈದದ್ದು ದೇವರಿಗೆ ಕೇಳಿತಲ್ವ ಅಂತ ಹೇಳಿಕೊಂಡು ಖುಷಿ ಆಯಿತು ಅಂತಂದೆ. ಅವರಿಗೂ ಖುಷಿ ಪಟ್ಟರು. ಆವಾಗ ಮತ್ತೂ ತಲೆಗೆ ಹೋಯಿತು, ಬೈದರೆ ದೇವರಿಗೆ ಕೇಳುವುದಾದರೆ ಹೊಗಳಿದ್ರೆ ಯಾಕೆ ಕೇಳುವುದಿಲ್ಲ ಎನ್ನುವ ವಿಚಾರ ತಲೆಗೆ ಹೋಯಿತು. ಅವನ ಹತ್ರನೇ ಕೇಳಿದೆ, ಮಹಾರಾಯ ಬೈದರೆ ಕೇಳುತ್ತೆ, ಹೊಗಳಿದ್ರೆ ಕೇಳುವುದಿಲ್ವಾ ಅಂತ. ಅದಕ್ಕೆ ಅವನೇ ಅಂದ, ನೀವು ಬೈಯುವಾಗ ಎಷ್ಟು ಹೃದಯಪೂರ್ವಕವಾಗಿ ಬೈತೀರೋ ಹೊಗಳುವಾಗ ಅಷ್ಟು ಹೊಗಳೋಲ್ಲ ಅಂದುಬಿಟ್ಟ. ಹೌದಲ್ವಾ? ಒಬ್ಬನನ್ನು ಬೈಲಿಕ್ಕಾಗುವಾಗ ಮಾತ್ರ ಸಖತ್ತು ಬೈತೇವೆ, ಅದು ಏನು ಹಾರ್ದಿಕವಾಗಿ ಬೈತೇವೆ. ಸಖತ್ ಅಂದರೆ ಸಖತ್. ನನ್ನ ಮಾತಲ್ಲ, ಧರ್ಮರಾಜನ ಮಾತು. ನಾರದರೆ, ದೇವರನ್ನು ದ್ವೇಷಿಸುವಾಗ ಎಷ್ಟು ನಮಗೆ ಅದರಲ್ಲಿ ಉತ್ಸುಕತೆ ಇರುತ್ತೋ ಪ್ರೀತಿಸುವಾಗಷ್ಟು ಇರೋಲ್ಲ ಅಂತ ಧರ್ಮರಾಜನ ಮಾತು. ಆದ್ದರಿಂದ ಬೈಯುವಾಗ ಸಖತ್ತು ಬೈತೇವೆ, ಹೊಗಳುವಾಗ ಎಲ್ಲ ಕಂಠದ ಮೇಲಿನಂತೆ ಹೊಗಳು. ಯಾಕೆ ಹೊಗಳಲಿಕ್ಕೆ ನಮಗೆ ಮತ್ಸರ ಬಿಡೋಲ್ಲ. ಅದಕ್ಕೆ ದೇವರಿಂದ ಬೈದಷ್ಟೇ ರೀತಿಯಲ್ಲಿ ಎನ್ನನ್ನು ಹೊಗಳು. ಖಂಡಿತ ನನಗೆ ಜೀವನದಲ್ಲಿ ನಿಂತದ್ದೊಂದು 2-3 ಅನುಭವ ಆಗಿದೆ. ಒಂದು ಪುರಿ ಜಗನ್ನಾಥರ, ಮತ್ತೊಂದು ತಿರುಪತಿ ತಿಮ್ಮಪ್ಪ. ಅವನು ಕೂಡ ಅವನ ಬಳಿಯಲ್ಲಿ ಕೂಡ ಹೀಗೇ ಆಗಿತ್ತು. ಆದ್ದರಿಂದ ಯಥಾ ಉಪಾಸತೆ, ದೇವರು ನಮ್ಮನ್ನು ಅದೇ ರೀತಿಯಲ್ಲಿ ಇಡ್ತಾನೆ. ಆದ್ದರಿಂದ ದೇವರೇ ನಿನ್ನ ಪ್ರೀತಿ ಬೇಕು ಎನ್ನುವ ಉದ್ದೇಶದಿಂದ ನಾವೊಂದು ಕೆಲಸಕ್ಕೆ ಇಳಿದರೆ ಆ ಕೆಲಸವನ್ನು, ಮಹಾರಾಯ ನೀನು ಪೂರ್ಣ ಆನಂದ, ನಿನ್ನ ಹತ್ರ ಏನೋ ಫಲ ಕೇಳಿದೆ ನಾನು, ಏನೋ ಒಂದು ನನಗೆ ನಿನ್ನ ಮೇಲೆ ನಂಬಿಕೆ ಬರುವುದಕ್ಕೋಸ್ಕರ ನಾನು ಫಲ ಕೇಳಿದೆ. ನೀನು ಫಲ ಕೊಟ್ಟಿ ಅಂತಂದರೆ ನನಗೆ ನಿನ್ನ ಮೇಲೆ ನಂಬಿಕೆ ಬರುತ್ತೆ. ಆ ದೃಷ್ಟಿಯಲ್ಲಿ ಏನೋ ಒಂದು ಫಲ ಕೇಳಿದೆ. ಫಲವನ್ನು ಕೊಡು, ಈ ಜನ್ಮದಲ್ಲೇ ಕೊಡು. ಈ ಜನ್ಮದಲ್ಲಿ ಫಲವನ್ನು ಕೊಟ್ಟು ಅದನ್ನು ಅನುಭವಿಸಲಿಕ್ಕೆ ಬೇಕಾದ ಪೂರ್ಣ ಆಯುಷ್ಯವನ್ನು ಕೊಡೋ. ಪೂರ್ಣಾನಂದ. ಆಯುಷ್ಯ ಅಂದರೆ ಅದಕ್ಕೆ ಸಂಬಂಧಪಟ್ಟ ಚೇಷ್ಟೆಗಳು ಅಂತ ಅರ್ಥ. ಒಂದು ರೀತಿಯಲ್ಲಿ ನಮ್ಮ ಆಯುಷ್ಯವನ್ನು ಜಾಸ್ತಿ ಕೇಳಿದಂತೆ ಆಯ್ತಲ್ಲ. ಮಾತ್ರ ಒಂದು, ಏನು ಫಲ ಕೊಟ್ಟಿರ್ತಾನೋ ಆ ಫಲವನ್ನು ನಾವೇ ಅನುಭವಿಸಲಿಕ್ಕೆ ಬೇಕಾದ ಚಟುವಟಿಕೆ ನಮ್ಮ ದೇಹದಲ್ಲಿ ನಾವೇ ಮಾಡಿಕೊಡಬೇಕು. ಹೊಸ ಮನೆ ಅಲ್ವೋ, ದೇವರೇ ಒಂದು ಹೊಸ ಮನೆ ಕೊಡು ಅಂತ ಹೇಳಿಕೊಂಡು ದೇವರನ್ನು ಬೇಡಿದೆವು, ಕಾಡಿದೆವು, ಏನೇನೋ ಮಾಡಬೇಕಾದ್ದನ್ನೆಲ್ಲ ಮಾಡಿದೆವು. ಅದೇ ಸಕಾಮ ಕರ್ಮ ಏನೋ ಮಾಡಿದೆವು. ದೇವರು ತಕೋ ಮನೆ ಅಂತ ಕೊಟ್ಟ. ನಮ್ಮ ತಪಸ್ಸೆಲ್ಲ ಮುಗಿದು ದೇವರು ನಮಗೆ ಮನೆ ಕೊಟ್ಟಾಗ ನನಗೆ 80 ದಾಟಿತ್ತು. ಸರಿ, ಮಗ ಮನೆ ಕಟ್ಟಿದ, ನನ್ನನ್ನು ಹಿಡ್ಕೊಂಡು ಆ ಮನೆಯಲ್ಲಿಟ್ಟ. ಅಷ್ಟೊತ್ತಿಗೆ ನಂದು ಪೂರಾ ಜರ್ಜರಿತಾಗಿದೆ. ನನ್ನ ಪ್ರತಿಯೊಂದು ಕೆಲಸಕ್ಕೂ ಮಾಡಬೇಕಾದ್ರೂ ಕೂಡ ಮಗ ಕೈಯಲ್ಲಿ ಹಿಡಿಯುವ ಪ್ರಸಂಗ ಬಂತು. ಅದು ಕುಡಿದು ಪೂರ್ಣವಾದ ನನ್ನ ಕೆಲಸವನ್ನು ನಾನೇ ಕೊನೆ ತನಕ ಮಾಡಿಕೊಂಡು ಇರಬೇಕು. ಅಸ್ವತಂತ್ರ ಜೀವನ ಕೂಡದು. ವಿನಾ ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ. ಆದ್ದರಿಂದ ಒಂದು ಉಪನ್ಯಾಸ ಕೇಳಲಿಕ್ಕೆ ಕೂತಿದ್ದೇನೆ ಅಂತಂದರೆ ಉಪನ್ಯಾಸ ಮುಗಿಯುವ ತನಕ ಪೂರ್ತಿ ಕೂಡುವುದೇ ಪೂರ್ಣವಾದ ಆನ. ಇಲ್ಲದಿದ್ದರೆ ಏನಾಗುತ್ತೆ,
ನಮ್ಮ ಪ್ರತಿಯೊಂದು ಕೆಲಸನೂ ಕೂಡ ಊರಿಗೆ ಹೊರಟಿದ್ದೇವೆ, ಊರಿಗೆ ಹೊರಟಾಗ ಏನಾಯಿತು, ತಲುಪಬೇಕಿತ್ತು, ಬಸ್ಸು ಅರ್ಧದಲ್ಲೇ ಕೆಟ್ಟು ಹೋಯಿತು. ಯಾಕೆ, ನಿನ್ನ ಕೆಲಸ ಅರ್ಧ ಆದ್ದರಿಂದ ದೇವರನ್ನು ಪ್ರತಿ ದಿವಸ ಚಿಂತನೆ ಮಾಡುವಾಗ ಪೂರ್ಣವಾದ ಆನಂ ಚೇಷ್ಟೆಯನ್ನು ಕೊಡುವವನು ಪೂರ್ಣಾನಂದ. ಇದನ್ನು ಆಚಾರ್ಯ ಮಧ್ವರು ಅವರು ಯಾವ ಉದ್ದೇಶದಲ್ಲಿ ಹೇಳಿದ್ದು ಅಂತಂದರೆ, ಭಗವಂತನ ಬಗ್ಗೆ ನಿಮ್ಮ ಚಟುವಟಿಕೆಗಳು ನಡೆಯುವಾಗ ಅದು ಪೂರ್ಣವಾಗಿರಲಿ. ಎಷ್ಟೆಲ್ಲ ಸಲಕರಣೆಗಳು ಬೇಕೋ ಅಷ್ಟೂ ಸಲಕರಣೆಗಳನ್ನು ಇಟ್ಟುಕೊಂಡು ಭಗವಂತನಿಗೆ ಸಂಬಂಧಪಟ್ಟ ಚೇಷ್ಟೆಗಳು ನಿನ್ನಿಂದ ನಡೀಲಿ ಎನ್ನುವ ದೃಷ್ಟಿಯಲ್ಲಿ ಪೂರ್ಣಾನಂದ ಅಂತ ಈ ಒಂದು ಶಬ್ದದಿಂದ ದೇವರನ್ನು ಪ್ರತಿ ದಿವಸ ಉಪಾಸನೆ ಮಾಡೋಣ. ಈ ಜನ್ಮದಲ್ಲಿ ನಾನು ಆಗ ಹೇಳಿದಂತೆ ಈ ಜನ್ಮದಲ್ಲಿ ಕೊನೆಯ ಉಸಿರು ಇರುವ ತನಕ ನಮ್ಮ ದೇಹದ ಚೇಷ್ಟೆಗಳನ್ನು ನಾವೇ ಮಾಡಿಕೊಂಡಿರ್ತೇವೆ, ಪರಾವಲಂಬನೆಯ ಜೀವನ ಬರೋಲ್ಲ. ಇದು ಪೂರ್ಣಾನಂದ. ಆಮೇಲೆ ಅವ್ಯಯ ಅಂತ ಹೇಳಿಕೊಂಡು ಪುನಃ ಅದೇ ಶಬ್ದ ಬಂತು, ಸರ್ವದೋಷರಹಿತ ಅಂತಂದರು. ಆಮೇಲೆ ಅವ್ಯಯ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.